ಆಗ್ಬೇಕಾಗಿತ್ತು. ಹೆಂಗಿರ್ತಿತ್ತು ಗೊತ್ತಾ? ಪ್ರಶಾಂತಿ, ನೀನ್ ಯಾಕೆ ಬರ್ಕೋದೆ? ಬರಬಾರ್ದಾಗಿತ್ತ? ಬರಬಾರದು ಅಂತ ಏನೂ ಇಲ್ಲ. ಈ ಬಿಸಿಲಲ್ಲಿ ನೀನ್ ಯಾಕೆ ಬಂದೆ? ನನ್ ಮಗುಗೆ ಆಯಾಸ ಆಗಲ್ವಾ? ಯಾಕೆ? ನನ್ ಮಗು ಅಲ್ವಾ? ಅಲ್ಲ ಅಂತ ನಾ ಹೇಳಿದ್ನ. ಕೂತ್ಕೋ, ಮೆತ್ತಿಗೆ ಮೆತ್ತಿಗೆ. ಸರಿ ಸರಿ, ಕೈ ತೊಳ್ಕೊಂಡ್ ಬನ್ನಿ. 2 ಗಂಟೆ ಆಯ್ತು, ಊಟ ಮಾಡೋರಂತೆ. ಪ್ರಶಾಂತಿ, ಇವತ್ತು ನನಗೆ ತುಂಬಾ ಕೆಲಸ ಇದೆ. ಲಂಚ್ ಮಾಡಕ್ಕೂ ಟೈಮ್ ಇಲ್ಲ. ನೀನೇ ತಿನ್ನಿಸ್ತೀಯಾ? ಅಯ್ಯೋ, ಅದಕ್ಕೆಲ್ಲ ಪ್ಲೀಸ್ ಯಾಕೆ? ನಿಮ್ಗೆ ಊಟ ಮಾಡ್ಸೋದಂದ್ರೆ ನನಗೂ ತುಂಬಾ ಇಷ್ಟ. ಓಹೋ, ಗುಡ್ ಗುಡ್ ಗುಡ್. ಅದಕ್ಕೆ ಫೋನ್ ಮಾಡಿದ್ರು ರೀ. ಏನತ್ತೆ? ಅದೇ, ಅದ್ ತಿನ್ಬೇಡ, ಇದ್ ತಿನ್ಬೇಡ, ಅದನ್ ತಿನ್ನು, ಇದನ್ ತಿನ್ನು ಅಂತ. ಅತ್ತಿಗೆಗೆ ನೀನಂದ್ರೆ ತುಂಬಾ ಇಷ್ಟ. ಯಾಕೆ? ನಿಮಗಿಷ್ಟ ಇಲ್ವಾ? ನನಗೂ ಇಷ್ಟಾನೇ, ಬಟ್ ಅತ್ತಿಗೆಗೆ ನನಗಿಂತಲೂ ಇಷ್ಟ. ಏನ್ ಹಾಗೆ ನೋಡ್ತಿದ್ದೀರಾ? ಆ ಮಾಡಿ. ಸೂಪರ್. ಸಾರಿ, ತಂದೆ ಹಾಕ್ತಿದ್ರು, ಇನ್ನು ತುಂಟತನ ನೀವು ಬಿಟ್ಟಿಲ್ವಲ್ಲ. ಸಾರಿ ಸಾರಿ. ರಾಜು, ರಾಜು, ರಾಜು. ನಿನ್ನ ನೀನು ಏನು ಅಂತ ತಿಳ್ಕೊಂಡಿದೀಯಾ? ಸೆರಗು ಅಂದ್ರೆ ಏನೇ ತಿಳ್ಕೊಂಡಿದೀಯಾ? ಆ ಕಂಪನಿಯವರು ಈ ಕಂಪನಿಯವರು ಡಿಸೈನ್ ಆಗಿ ಕಲರ್ಫುಲ್ ಆಗಿ ಡಿಸ್ಪ್ಲೇ ಮಾಡಿದ್ದನ್ನ ಹೆಗಲ್ ಮೇಲೆ ಹಾಕೊಂಡು ಪೋಸ್ಟ್ ತೋರ್ಸಕ್ಕಿರೋದು ಅಂದ್ಕೊಂಡಿದ್ಯಾ? ಸೆರಗಿನ ಗೌರವ, ಸೆರಗಿನ ಮೌಲ್ಯ ಗೊತ್ತೇನೆ ನಿನಗೆ? ಸೆರಗಿನಲ್ಲಿ ತಾಯ್ತನ ಇದೆ, ಸೆರಗಿನಲ್ಲಿ ಪಾತಿವ್ರತ್ಯದ ಪರಿಪೂರ್ಣತೆ ಇದೆ. ಅಂತ ಸೆರಗು ಜಾರಿ ಬಿದ್ದೋಗ್ತಾ ಇದ್ರು ಪ್ರಜ್ಞೆ ಇಲ್ದೆ ಸುಮ್ಮನೆ ಕೂತಿದ್ಯಲ್ಲ. ನೀನೊಬ್ಳು ಸದ್ಗೃಹಿಣಿ ಏನೇ? ನಿಜವಾಗ್ಲೂ ಸೆರಗ್ ಜಾರಿದ್ದನ್ನ ನಾನು ಗಮನಿಸ್ಲಿಲ್ಲ. ಈ ದೇಶದಲ್ಲಿ ಹುಟ್ಟಿದ ಪ್ರತಿ ಹೆಣ್ಣಿನ ಸೆರಗ್ನಲ್ಲಿ ಅನ್ನ ಕೊಡೋ ಅನ್ನಪೂರ್ಣೇಶ್ವರಿ ಇದ್ದಾಳೆ, ವಿದ್ಯೆ ಕೊಡೋ ಶಾರದಾದೇವಿ ಇದ್ದಾಳೆ, ಅಷ್ಟೈಶ್ವರ್ಯ ಕೊಡೋ ಮಹಾಲಕ್ಷ್ಮಿ ಇದ್ದಾಳೆ. ಅಂತ ಸೆರಗು ನಿನ್ ಮೈ ಮೇಲಿಂದ ಜಾರಿತ್ತು ನನ್ ಗಮನಕ್ಕೆ ಬರ್ಲಿಲ್ಲ ಅಂತ ಹೇಳ್ತಾ ಇದೆಯಲ್ಲ. ಇದಕ್ಕೆ ನಾನು ಏನು ಅಂತ ಹೇಳಿ? ಸೆರಗುಗೋಸ್ಕರ ಈ ಭೂಮಿ ಮೇಲೆ ಯುದ್ಧ ಆಗೋಗಿದೆ ಕಣೆ, ಯುದ್ಧ ಆಗೋಗಿದೆ. ಸೆರಗು ಎಳೆದಿದ್ದಕ್ಕೆ ರಾವಣ ಶಾಪಗ್ರಸ್ತಾದ. ಸೆರಗು ಎಳೆದಿದ್ದಕ್ಕೆ ಕಣೆ ಮಹಾಭಾರತನೇ ನಡೆಯಿತು. ಅಷ್ಟೇ ಯಾಕೆ, ತುಂಬಿದ ವಿಧಾನಸಭೆಯಲ್ಲಿ ಸೆರಗು ಎಳಿಸಿದ್ದಕ್ಕೆ ಪಕ್ಕದ ರಾಜ್ಯದ ಮುಖ್ಯಮಂತ್ರಿ ಪದವಿನೇ ಕಳ್ಕೊಂಡು ಇವತ್ತಿಗೂ ಅವನ ಮಕ್ಕಳು ಮರಿ ಎಲ್ಲ ಜೈಲ್ ಕಬ್ಬಿ ಎನ್ನಿಸ್ತಾ ಇದ್ದಾರೆ. ಇವತ್ತು ಹೇಳ್ತಾ ಇದ್ದೀನಿ ಕೇಳು. ನನ್ನ ಹೆಂಡತಿನ ನನ್ ಮಗನು ಕೆಟ್ಟ ದೃಷ್ಟಿಯಿಂದ ನೋಡ್ಬಾರ್ದು. ಹಾಗೆ ಹೆಂಡತಿ ಅನ್ನಿಸ್ಕೊಂಡವಳು ಬೇರೆ ಯಾವನ್ನು ನೋಡ್ಕೊಂಡು ತಾಳಿ
ತಾಳಿ ಕಟ್ಟಿಸಿಕೊಂಡ ಹೆಣ್ಣು ತಾಯಿಗೆ ಸಮಾನ. ಆ ತಾಯಿ ಅನ್ನೋಳು ದಾರಿ ತಪ್ಪಿಟ್ರೆ ಅವಳು ಹೆತ್ತ ಮಕ್ಕಳು ಅನಾಥರಾಗ್ತಾರೆ, ಕಟ್ಕೊಂಡವನು ಹುಚ್ಚನಾಗ್ತಾನೆ, ಮೆಚ್ಕೊಂಡ್ರವರು ಫುಟ್ಪಾತ್ ಆಗ್ತಾರೆ. ತಪ್ಪು ತಪ್ಪೆ. ಸೆರಗು ಜಾರಿಸಿದ್ರು ಒಂದೇ, ಸೀರೆ ಬಿಚ್ಚಿದ್ರು ಒಂದೇ. ಮೈಂಡೆಡ್. ಪ್ರಶಾಂತಿ ಹೊಡೆದಿಯಂತೆ, ನಿಜಾನೇನಾ? ನಿನಗೆ ಯಾರು ಹೇಳಿದ್ದು? ಯಾರೋ ಹೇಳಿದ್ರು. ಹೊಡೆದಿದ್ ನಿಜಾನಾ? ಅದನ್ನೇ ಕೇಳಿದ್ದು, ಯಾರು ಹೇಳಿದ್ದು ಅಂತ. ಇನ್ಯಾರಯ್ಯ? ನಿನ್ನ ಅತ್ತಿಗೆ. ಅತ್ತಿಗೆಗೆ ಯಾರು ಹೇಳಿದ್ದು? ಯಾರಾದ್ರೂ ಆಗ್ಲಿ, ಹೊಡೆದಿದ್ದು ನಿಜಾನಾ? ಹೌದು, ನನ್ನ ಹೆಂಡತಿನ ನಾನು ಹೊಡೆದೆ. ಏನೀಗ? ಪ್ರಶಾಂತಿ ತುಂಬು ಗರ್ಭಿಣಿ ಕಣೋ. ಗರ್ಭಿಣಿ ಆದ್ರೇನು, ಗರ್ಭಪಾತ ಆದ್ರೇನು, ನೆಟ್ಟಿಗಿರಬೇಕಷ್ಟೇ. ಅಂದ್ರೆ ನನ್ನ ಹೆಂಡತಿನ ಯಾವ ಹಲ್ಕ ನನ್ನ ಮಗನೂ ನೋಡ್ಬಾರ್ದು, ಹಾಗೆ ನನ್ನ ಹೆಂಡತಿನೂ ಯಾವ ಬೋಳಿ ಮಗನೂ ನೋಡ್ಕೂಡ್ದು. ಅಂಥವ್ರನ್ನ ಕಂಡ್ರೆ ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ. ಸಿಗತ್ ಬಿಡ್ಬೇಕು ಅನ್ಸುತ್ತೆ. ಏ ಬಾನು, ಏನು? ಏನಿಲ್ಲ ಬಿಡು. ಯಾವ್ದಕ್ಕಿದು ಪೀಠಕ್ಕೆ? ಏನಿಲ್ಲ, ಬಾಯಿಲೆ. ಒಬ್ಬ ಗಂಡ ಇದ್ದು ಕೂಡ ಬೇರೆ ಗಂಡಸರನ್ನ ಇಷ್ಟಪಡೋ ಹೆಂಗಸರ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಅಯ್ಯೋ ರಾಮ ರಾಮ ರಾಮ, ಒಬ್ಬ ಗೃಹಸ್ಥ ಆಗಿ ಹೆಂಡತಿನ ಕೇಳೋ ಮಾತೇನ್ರಿ ಇದು? ಅದು ನಿಮ್ ಬಾಯಲ್ಲಿ ಇಂಥ ವಿಷಯನಾ? ಅದು ಏನೋ ಮನ್ಸಿಗೆ ಬಂತು, ಅದಕ್ಕೆ ಕೇಳಿದೆ. ನನ್ ಪ್ರಕಾರ ಅಂಥವ್ರನ್ನ ನಡುಬೀದಿಲ್ ನಿಲ್ಸಿ ಗುಂಡು ಹೊಡೆದು ಸಾಯಿಸ್ಬೇಕು. ಕರೆಕ್ಟ್. ಅವನು ಇದೇ ಮಾತನ್ನ ಹೇಳ್ದ. ಯಾರು? ಹೀಗೆ ಒಬ್ಬ ಸ್ನೇಹಿತ ಅಂದ್ರೆ? ಬಾನು, ನಮ್ಮ ಗೋಪಿ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಯಾವ ವಿಷಯಕ್ರಿ? ಅದೇ ಈ ಕೊಲೆಗಳೆಲ್ಲ ನಡೀತಾ ಇದೆಯಲ್ಲ, ಆ ಹೆಂಗಸರೆಲ್ಲ ತಮ್ಮ ಗಂಡಂದ್ರಿಗೆ ಮೋಸ ಮಾಡಿದವ್ರೆ. ಸರಿ, ಅದು ಸಿಡಿಗಳನ್ನ ನೋಡಿದಾಗ ನಿಜ ಅನ್ಸುತ್ತೆ. ಅದಕ್ಕೆ ನಮ್ಮ ಗೋಪಿ ನೀನೀಗ ಹೇಳ್ತಿಯಲ್ಲ ಆ ಮಾತನ್ನೇ ಹೇಳ್ದ. ಸರಿ ಬಿಡು, ನನಗೆ ಆಫೀಸ್ ಹೊತ್ತಾಯ್ತು, ರೆಡಿ ಆಗ್ಬಿಡ್ತೀನಿ. ಎಲ್ಲಿಂದ ಎಲ್ಲಿಗ್ರಿ ಸಂಬಂಧ? ಅರೆ, ನಾನ್ ಸುಮ್ನೆ ತಮಾಷೆಗಂದೆ, ಅದನ್ನ ಯಾಕೆ ಸೀರಿಯಸ್ ಆಗಿ ತಗೋತಿದ್ಯಾ? ತಮಾಷೆ ಮಾತಾ? ನೀವು ಗೋಪಿ ಬಗ್ಗೆ ಇಂಥ ಮಾತಾಡೋದು ಸರಿಯಲ್ಲ. ನಮ್ಮ ಗೋಪಿ ಎಂಥ ಅದೃಷ್ಟವಂತ, ಎಂಥ ಅತ್ತಿಗೆನು ಪಡ್ಕೊಂಡಿದ್ದಾನೆ. ಇಂಥ ಪೂಸಿ ಮಾತಿಗೇನು ಕಡಿಮೆ ಇಲ್ಲ. ಹೋಗಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿರು ಪಾಯಿ. ಇಂಥ ಗಟ್ವಾಣಿ ಹೆಂಡತಿ ಮನೆಯೊಳಗಿದ್ದರೆ ನಾನು ಒಬ್ಬ ಬಡಪಾಯಿ, ನಾನು ಒಬ್ಬ ಬಡಪಾಯಿ. ನನ್ನ ಹೆಂಡತಿನ ಯಾವ ಹಲ್ಕ ನನ್ನ ಮಗನೂ ನೋಡ್ಬಾರ್ದು, ಹಾಗೆ ನನ್ನ ಹೆಂಡತಿನೂ ಯಾವ ಬೋಳಿ ಮಗನೂ ನೋಡ್ಕೂಡ್ದು. ಅಂಥವ್ರನ್ನ ಕಂಡ್ರೆ ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ. ಸಿಗಿದ್ ಬಿಡ್ಬೇಕು ಅನ್ಸುತ್ತೆ.
ಸಾರಿ. ಇಟ್ಸ್ ಓಕೆ. ನಾನ್ ಯಾರು ಅಂತ ಗೊತ್ತಾಯ್ತಾ? ಥ್ಯಾಂಕ್ಸ್ ಫಾರ್ ರಿಮೆಂಬರಿಂಗ್ ಮೀ. ಐ ಆಮ್ ಸೋ ಎಕ್ಸೈಟೆಡ್. ನಿಮ್ಮನ್ನ ಹುಡುಕಿ ಸಾಕಾಗೋಯ್ತು. ಎಲ್ಲೆಲ್ಲಿ ಅಂತ ಹುಡುಕ್ಲಿ. ಥ್ಯಾಂಕ್ ಗಾಡ್, ನನ್ ಕಣ್ಣೆದುರಿಗೆ ಪ್ರತ್ಯಕ್ಷ ಆಗ್ಬಿಟ್ರಿ. ಟುಡೇ ಐ ಆಮ್ ರಿಯಲಿ ಲಕ್ಕಿ. ಐ ಲೈಕ್ ಯು. ಐ ರಿಯಲಿ ಲೈಕ್ ಯು. ಬೇಲೂರು, ಹಳೆಬೀಡು, ಕೊನಾರ್ಕ್ ದೇವಸ್ಥಾನಗಳಲ್ಲಿರೋ ಮಿಥುನ ಶಿಲ್ಪ, ನಗ್ನ ಶಿಲ್ಪಗಳಿಗೆ ಜೀವ ಬಂದ್ರೆ ಆ ಶಿಲ್ಪಿಯ ಕಲ್ಪನೆ ಎಂಥದ್ದು ಅಂತ ಗೊತ್ತಾಗತ್ತಲ್ವಾ? ಆ ಶಿಲ್ಪಗಳಲ್ಲಿರೋ ಗಂಡು ಹೆಣ್ಣಿನ ಸಮಾಗಮದ ಪರಾಕಾಷ್ಠೆ ಯಾವ ಮಟ್ಟದಲ್ಲಿದೆ ಅನ್ನೋದು ಅದನ್ನ ಕೆತ್ತಿರೋ ಶಿಲ್ಪಿಗೆ ಮಾತ್ರ ಗೊತ್ತಿರುತ್ತೆ. ಈ ಶಿಲ್ಪಗಳ ಬಗ್ಗೆ ಥೀಸಿಸ್ ಬರಿಬೇಕು ಅಂತ ದೇಶ ಎಲ್ಲ ಸುತ್ತದೆ. ಆಳವಾಗಿ ಅಧ್ಯಯನ ಮಾಡಿದೆ. ಮಾಡ್ತಾ ನನ್ನ ಮನಸ್ಸಿನಲ್ಲಿ ಸುಪ್ತವಾಗಿದ್ದ ಕಾಮನೆಗಳು ಕರಿಬಿಸ್ತಾ ಹೋದ್ವು. ಮದುವೆ ಆದ್ಮೇಲೆ ನನ್ನ ಆಸೆಗಳೆಲ್ಲ ತೀರ್ಸ್ಕೋಬಹುದು ಅನ್ಕೊಂಡಿದ್ದೆ. ಆದ್ರೆ ಆಗ್ಲಿಲ್ಲ. ಯಾಕೆಂದ್ರೆ ನನ್ ಗಂಡ ಒಬ್ಬ ರಸಿಕ. ಅವನ್ ಟೇಸ್ಟೇ ಬೇರೆ. ನನ್ ಕಲ್ಪನೆಗಳನ್ನ ಸಾಕಾರ ಮಾಡು ಅಂತ ನಾನೇ ನಾಚಿಕೆ ಬಿಟ್ಟು ಕೇಳ್ದೆ. ಅದಕ್ಕೆ ಕಂಡ ಕಲ್ಗಳಿಗೆಲ್ಲ ಕೈ ಮುಗಿಯೋ ನನ್ನ ಬುದ್ಧಿವಂತ ಗಂಡ ಏನ್ ಹೇಳ್ದ ಗೊತ್ತಾ? ಅಯ್ಯೋ ಪೆದ್ದಿ, ಶಿಲ್ಪಿಯ ಹುಚ್ಚು ಕಲ್ಪನೆಗಳನ್ನ ನೋಡಿ ಆನಂದಿಸ್ಬೇಕೇ ಹೊರತು ಕೃತಿಗಿಳಿಸ್ಬಾರ್ದು ಅಂದ. ಮಿಸ್ಟರ್ ಗೋಪಿ, ನಿಮ್ಮನ್ನ ನೋಡಿದ್ಮೇಲೆ ನನ್ನ ಆಸೆಗಳು ಮತ್ತೆ ಚಿಗುರ್ತಾ ಇವೆ. ನನ್ ಕನ್ಸುಗಳನ್ನ ನನ್ಸ್ ಮಾಡ್ತೀರಾ? ಹಲೋ, ಹಲೋ, ಪ್ರಶಾಂತಿ, ಜೋಗಯ್ಯ, ಪ್ರಶಾಂತಿ, ಜೋಗಯ್ಯ, ಪ್ರಶಾಂತಿ. ಸುಮಿ, ಕಳ್ಳಿ, ಒಂದು ಫೋನ್ ಗೀನ್ ಮಾಡದೆ ಬಂದ್ಬಿಟ್ಟು ಎಷ್ಟು ಮೋಸ ಮಾಡ್ಬಿಟ್ಟೆ. ನಾನ್ ಮೋಸ ಮಾಡೋದಿರ್ಲಿ,
ನೀನ್ ನಂಗೆ ಈ ತರ ಮೋಸ ಮಾಡ್ಬೋದಾ? ಹ್ಮ್ ಹ್ಮ್ ನಾನೇನು ಮೋಸ ಆಹಾ ಡೋಂಟ್ ಆಕ್ಟ್ ಸ್ಮಾರ್ಟ್ ಕಳ್ಳ. ಸುಮಿತ್ರಾ, ಅಣ್ಣ ಎಕ್ಸಾಮ್ಸ್ ನೆಲ್ಲ ಹೇಗ್ ಮಾಡ್ದೆ? ಫಸ್ಟ್ ಕ್ಲಾಸ್ ಅಣ್ಣ. ಹೌದು, ಅವತ್ತು ಫೋನ್ ಮಾಡಿದಾಗ ಪಾರ್ಟಿಗೆ ಹೋಗಿದ್ದೆ ಅಂದ್ಯಲ್ಲ, ಯಾಕಮ್ಮ ಅಂತ ಲೇಟ್ ನೈಟ್ ಪಾರ್ಟಿಗೆಲ್ಲ ಹೋಗ್ತೀಯಾ? ಅವಳು ನನ್ ಕ್ಲೋಸ್ ಫ್ರೆಂಡ್ ಅಣ್ಣ, ಅದಕ್ಕೆ ಹೋಗಿದ್ದೆ. ಆಮೇಲೆ ಅಣ್ಣ ನಂಗೊಂದ್ ಹೆಲ್ಪ್ ಮಾಡ್ತೀಯಾ? ಓ ಎಸ್, ನಿನಗಲ್ದೆ ಇನ್ಯಾರ್ಗಮ್ಮ ಮಾಡ್ಲಿ? ನಾನ್ ಅಮ್ಮನ್ ನೋಡ್ಬೇಕು ಅನ್ನಿಸ್ತಿದೆ, ನಂಗೆ ಅಮ್ಮನ್ ತೋರಿಸ್ತೀಯಾ? ನಿಜ ಹೇಳೋಣ, ನಮ್ಮಮ್ಮ ಎಲ್ಲಿ? ನಾನ್ ಯಾಕಮ್ಮ ಸುಳ್ಳು ಹೇಳ್ತೀನಿ? ಸತ್ಯವಾಗ್ಲು ಅಮ್ಮ ಇಲ್ಲ. ಹಾಗಾದ್ರೆ ಈ ವಿಷಯ ನನ್ನಿಂದ ಯಾಕೆ ಮುಚ್ಚಿಟ್ಟೆ? ಇಲ್ಲಮ್ಮ, ನಿನ್ ಎಜುಕೇಶನ್ಗೆ ತೊಂದರೆ. ನೀ ಸುಳ್ಳು ಹೇಳ್ತಿದ್ಯಾ? ನೀನೊಬ್ಬ ಮೋಸ್ಕಾರ. ನಾನಮ್ಮ ನೋಡ್ಬೇಕು, ನಂಗಮ್ಮ ಬೇಕೇ ಬೇಕು. ನಮ್ಮಮ್ಮ ಸತ್ತಿಲ್ಲ. ಸುಮಿ, ನಮ್ಮಮ್ಮ ಮೇಲೆ ಆಣೆಮ್ಮ, ನನ್ನ ನಂಬು. ಸತ್ಯವಾಗ್ಲು ಅಮ್ಮ. ಅಣ್ಣ, ಕೊನೆ ಸಲ ಅಮ್ಮನ್ ಮುಖನಂತೂ ನೋಡಕ್ ಆಗ್ಲಿಲ್ಲ. ಅಟ್ಲೀಸ್ಟ್ ಅಮ್ಮನ್ ಸಮಾಧಿನಾದ್ರೂ ತೋರಿಸ್ತೀಯಾ? ಪ್ಲೀಸ್ ಪ್ಲೀಸ್ ಅಣ್ಣ. ಸುಮಿ, ನನ್ನನ್ ಬಿಟ್ಟು ಹೋಗ್ಬಿಟ್ಯಮ್ಮ. ಲೇ ಮಚ್ಚಿ, ಯಾರ್ಲಾ ಇವನು? ನಮ್ ಗುರು ಸಮಾಧಿಗೆ ಪೂಜೆ ಮಾಡ್ತಾವನಲ್ಲ. ನಾವಿಲ್ಲಿ ಗುರು ಹೆಸರಲ್ಲಿ ಗುಂಡು ತುಂಡು ಇಟ್ಕೊಂಡು ಪೂಜೆ ಮಾಡೋಣ ಅಂತ ಬಂದ್ರೆ ಇವನ್ ಯಾವನ ಹೂವಣ್ಣು ಇಟ್ಕೊಂಡು ಪೂಜೆ ಮಾಡ್ತಾವನೆ. ಗುರು, ಇವ್ನ ಯಾವನ ನಮ್ ಕಡೆಯವನಲ್ವಲ್ಲ ಗುರು. ಏಯ್ ತಗಡು, ಯಾರೋ ನೀನು? ಏ ಸಮಾಧಿ ಯಾರ್ದು ಗೊತ್ತಾ? ಯಾರ್ಲ ನೀನು? ವೈಟ್ ಅಂಡ್ ವೈಟ್ ಹಾಕೊಂಡ್ಬಿಟ್ರೆ ನಮ್ ಗುರು ಶಿಷ್ಯ ಆಗ್ಬಿಡ್ತೀಯ ನೀನು. ಇವನು ನಮ್ ಗುರು ಸಮಾಧಿ ಮುಟ್ಟದ. ಏನ ಗುರಾಯ್ತ್ಯಾ? ವಾಡಿದ್ರೆ ಮಕ ಪಚಡಿ ಆಗ್ಬೇಕು. ಸಮಾಧಿ ತೋರಿಸಿ ನಮ್ಮ ಅಮ್ಮನ ಸಮಾಧಿ ಅಂತ ಯಾಕೆ ಸುಳ್ಳು ಹೇಳ್ದೆ? ನೀನ್ ಕುಡ್ದ ಎದೆ ಹಾಲನ್ನೇ ಕುಡ್ದ ಈ ತಂಗಿ ನಿನ್ ಪಾಲ್ಗೆ ಸತ್ತು ಅನ್ನೋ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಯಾ? ಯಾಕಣ್ಣ
ಹೀಗ್ ಜಾರ್ಕೋತಾ ಇದ್ಯಾ? ನನ್ ಪ್ರಶ್ನೆಗೆ ಯಾಕೆ ಉತ್ತರ ಕೊಡ್ತಾ ಇಲ್ಲ? ಹೇಳಣ್ಣ, ನನ್ ತಾಯಿಗೆ ಏನಾಗಿತ್ತು ಅಂತ ಹೇಳಣ್ಣ ಪ್ಲೀಸ್. ನಾನ್ ಇಷ್ಟೊಂದು ಬೇಡ್ಕೊತಾ ಇದ್ರು ಹೋಗನ್ ತರ ಸುಮ್ನೆ ನಿಂತ್ಕೊಂಡಿದ್ಯಲ್ಲ, ನಿನ್ ನಾಲ್ಗೆ ಏನ್ ಸೇದೋಗಿದ್ಯಾ? ಸುಮಿತ್ರಾ, ಯಾಕೆ ಕಿರ್ಚ್ಕೋತ್ಯಾ? ನೀನ್ ಈ ತರ ಕಿರ್ಚ್ಕೊಂಡ್ಬಿಟ್ರೆ ನಾನ್ ಬಾಯಿ ಮುಚ್ಕೋತೀನಿ ಅಂತ ಅನ್ಕೊಂಡಿದ್ಯಾ? ಸಾಧ್ಯ ಇಲ್ಲ. ಹೇಳೋ, ನನ್ ತಾಯಿಗೆ ಏನ್ ಮಾಡ್ದೆ ಅಂತ ಹೇಳೋ. ಬೊಗಳೋ, ನನ್ ತಾಯಿ ಹೇಗ್ ಸತ್ತು ಅಂತ ಬೊಗಳೋ. ಹೇಳಲೇ, ಹೇಳೋ, ಬೊಗಳೋ ರಾಸ್ಕಲ್. ತಾಯಿ ಅಂತೆ, ತಾಯಿ. ನನ್ನ ತಾಯಿ ಎದೆ ಹಾಲು ಕುಡಿಯೋ ಯೋಗ್ಯತೆ ನನಗೆಲ್ಲ ಇದೆ. ನನ್ನ ತಾಯಿ ಹೊಟ್ಟೆಯಲ್ಲಿ ಹುಟ್ಟುವಷ್ಟು ಪುಣ್ಯ ನನಗೆಲ್ಲ ಇದೆ. ಯಾರೇ ನಿನ್ ತಾಯಿ? ಯಾರು ನೀನು? ಯಾರು ಅಂತ ಗೊತ್ತೇನೆ ನಿನಗೆ? ಗೊತ್ತೇನೆ. ನನಗಾಗ 18 ವರ್ಷ, ದಿಕ್ಕು ಕಾಣದ ಜೀವನ. ಒಂದು ದಿನ ನನ್ನದೇ ಯೋಚನೆಯಲ್ಲಿ ಕೂತಿದ್ದೆ. ಬರಸಿಡಿಲು ಬಡಿದಂತೆ ಕಣ್ಣೆದುರು ಕಾಮುಕಿಯೊಬ್ಬಳು ಪ್ರತ್ಯಕ್ಷ ಆದಳು. ಮೈ ಮೇಲೆ ಗಂಡ ಕಟ್ಟಿದ್ದ ಪವಿತ್ರವಾದ ತಾಳಿ ಇದ್ರು ನನ್ನ ಕಡೆ ತುಂಟನಗೆ ಬೀರಿದ್ಲು. ಆಹ್ವಾನಿಸಿದಳು. ತಡೆಯಲಾಗಲಿಲ್ಲ. ಕತ್ತಿ ಹರಿತವಾಗಿತ್ತು. ಆಮೇಲೆ ಗೊತ್ತಾಯಿತು ಆಕೆಗೆ 4 ವರ್ಷದ ಹೆಣ್ಣು ಮಗಳಿದಾಳೆ ಅಂತ. ಆದ್ರೆ ಕಾಲ ಮಿಂಚಿತ್ತು. ನಿನ್ ತಾಯಿ ಜೀವನದ ಕರಿ ನೆರಳು ನಿನ್ನ ಭವಿಷ್ಯಕ್ಕೆ ಅಡ್ಡ ಆಗ್ಬಾರದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಿನ್ನನ್ನ ಅಮೆರಿಕಾದಲ್ಲಿ ಓದಿಸ್ತಾ ಇದ್ದೀನಿ, ಬೆಳೆಸ್ತಾ ಇದ್ದೀನಿ. ನಿಜ ಸುಮಿತ್ರ. ಸುಮಿತ್ರ, ನಾನು ತಾಯಿನ ಕೊಂದಿದ್ದೆ. ಅದಕ್ಕೆ ಇವತ್ತು ನಿನ್ನ ಕೈ ಮುಗಿದು ಕ್ಷಮೆ ಯಾಚಿಸ್ತಾ ಇದ್ದೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿಸು. ನೀವ್ ಹೇಳ್ತಿರೋದ್ ನಿಜ ಏನ್ರಿ? ನಾನು ಯಾಕೆ ಸುಳ್ಳು ಹೇಳಿ? ಅಯ್ಯೋ ದೇವ್ರೆ, ಏನ್ರಿ ನೀವ್ ಹೇಳ್ತಾ ಇರೋದು? ನಿನ್ನ ಆಣೆಗೂ ಸತ್ಯ, ನಮ್ಮ ಮಗು ಆಣೆಗೂ ಸತ್ಯ. ಅಯ್ಯೋ, ಈಗೇನ್ರಿ ಮಾಡೋದು? ಈ ವಿಷಯ ಇಷ್ಟಕ್ಕೆ ಮುಗ್ದು ಹೋಗಿದ್ರೆ ನಾನು ಅಷ್ಟು ತಲೆ ಕೆಡಿಸ್ಕೋತಾ ಇರ್ಲಿಲ್ಲ. ಆದ್ರೆ ಇದುವರೆಗೂ ನಡೆದಿರೋ ಸರಣಿ ಕೊಲೆಗಳನ್ನ ನೋಡಿದ್ರೆ ಇದ್ರ ಹಿಂದೆ ಗೋಪಿ ಕೈವಾಡ ಇದೆ ಅಂತ ಅನ್ನಿಸ್ತಾ ಇದೆ. ನಿಮಗ್ ನಿಜವಾಗ್ಲೂ ತಲೆ ಕೆಟ್ಟಿದೇರಿ. ಎಲ್ಲಿಂದ ಎಲ್ಲಿಗ್ರಿ ಸಂಬಂಧ? ಆ ಹೆಂಗಸ್ರನ್ನ ನಮ್ ಗೋಪಿ ಯಾಕ್ರಿ ಕೊಲೆ ಮಾಡಕ್ ಹೋಗ್ತಾನೆ? ಇಷ್ಟಕ್ಕೂ ಹೆಂಗಸ್ರನ್ ಕಂಡ್ರೆ ನಮ್ ಗೋಪಿಗೆ ಎಷ್ಟು ಗೌರವ ಗೊತ್ತಾ? ಗೊತ್ತು ಗೊತ್ತು ಕಣೆ. ಆದ್ರೆ ಅವನು ಮಾತಾಡೋ ರೀತಿ, ಅವನ ನಡವಳಿಕೆ ನೋಡಿದ್ರೆ ಗಂಡಂದ್ರಿಗೆ ಮೋಸ ಮಾಡೋ ಹೆಂಗಸರನ್ನ ಕಂಡ್ರೆ ಅವನಿಗಾಗಲ್ಲ. ಹೆಂಗಸರನ್ನ ಕೆಟ್ಟ ದೃಷ್ಟಿಯಿಂದ ನೋಡೋ ಗಂಡಸರನ್ನ ಕಂಡ್ರೆ ಕೆಂಡಾಕಾರ್ತಾನವನು. ಇದನ್ನೆಲ್ಲ ಅವನೇ ಬಾಯಿ ಬಿಟ್ಟು ಹೇಳಿದಾನಲ್ಲೇ. ನಾಗರ ಹಾವು ನಿನ್ ತಮ್ಮ, 2 ತಲೆ ನಾಗರ ಹಾವು, ಚೀಫ್, ಫೊರೆನ್ಸಿಕ್ ಚೀಫ್. ಬುದ್ಧಿವಂತ ಕಣೆ, ಬುದ್ಧಿವಂತ ಕಣೆ. ಒಳ್ಳೆ ಸೀಟನ್ನೇ ಆಯ್ಕೆ ಮಾಡ್ಕೊಂಡಿದ್ದಾನೆ. ಬೇಲಿನ ಎದ್ದು ಹೊಲ ಮೇಯ್ದಂಗೆ ರಿಪೋರ್ಟ್ಗಳನ್ನೆಲ್ಲ ತಿರುಚಿಕೊಟ್ಟು ನಮ್ಮ ಡಿಪಾರ್ಟ್ಮೆಂಟ್ ಅನ್ನೇ ಫೂಲ್ ಮಾಡಿದಾನೆ. ಚಾಣಕ್ಯ, ಚಾಣಕ್ಯ ಕಣೆ ನಿನ್ನ ತಮ್ಮ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ. ನಮ್ ಗೋಪಿ ಈ ಕೊಲೆಗಳನ್ನೆಲ್ಲ ಮಾಡಿದಾನೆ ಅಂದ್ರೆ ನನ್ಗಂತೂ ನಂಬೋಕೆ ಆಗ್ತಿಲ್ಲ. ನನಗೆ ನಂಬೋದಕ್ಕೆ ಸಾಧ್ಯ ಆಗಿಲ್ಲ, ಇನ್ನು ನಿನಗೆ ಹೇಗ್ ಸಾಧ್ಯ? ತಾಯಿನ ಕೊಲೆ ಮಾಡಿ ಮಗಳನ್ನ ಅಮೆರಿಕಾದಲ್ಲಿಟ್ಟು ಓದಿಸಿದ ಮಾತ್ರಕ್ಕೆ ತಾನು ಕೊಲೆಗಾರ ಅನ್ನೋ ಪಟ್ಟ ತಪ್ಪುತ್ತೆ ಅಂದ್ಕೊಂಡ್ಬಿಟ್ಟಿದ್ದಾನ ಅವನು. ನೀವು ಗೋಪಿನ ತಪ್ಪಾಗಿ ತಿಳ್ಕೊಂಡು
ಸುಮ್ಮನೆ ಅವನ ಮೇಲೆ ಅನುಮಾನ ಪಡ್ತಿದ್ದೀರಾ? ಅವನಂತವನಲ್ಲ. ಇನ್ನೂ ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬರ್ಲಿಲ್ವಾ? ಹೇಗ್ರಿ ನಂಬಿಕೆ ಬರೋದಕ್ ಸಾಧ್ಯ? ತಾಳಿ ಕಟ್ಟಿದ ಗಂಡನಿಗಿಂತಲೂ ತಮ್ಮ ಅಲ್ದಿದ್ರು ನೀನು ತಮ್ಮ ಅಂದ್ಕೊಂಡ್ರ ಬಗ್ಗೆ ಹೆಚ್ಚು ನಂಬಿಕೆನಾ ನಿನಗೆ? ಏನಂತ ಮಾತಾಡ್ತಿದ್ದೀರಾ ನೀವು? ಮುಚ್ಚು ಬಾಯ್! ಇನ್ನೊಂದು ಸಲ ಅವನ ಪರ ವಹಿಸ್ಕೊಂಡು ಮಾತಾಡಿದ್ರೆ ಹುಷಾರ್. ಆತರ ಪಡ್ಬೇಡಿ. ನಮ್ ಗೋಪಿ ಕೊಲೆಗಾರ ಅಲ್ಲ. ಹಾಗಾದ್ರೆ ನಾನು ಫೂಲ? ನನ್ನ ಫೂಲ್ ಅನ್ಕೊಂಡಿದ್ದೇನೆ ನೀನು? ಇಲ್ಲ ರೀ, ಮಿಸ್ಟೇಕ್ ಮಾಡ್ಕೊಂಡಿರೋದು ನಾನಲ್ಲ, ನೀನು ಇಡಿಯಟ್. ಸುಮಿ, ನೀನು ನನ್ನನ್ನು ಬಿಟ್ಟು ಹೋಗ್ಬಿಡ್ತೀಯಮ್ಮ? ನನ್ನ ತಡಿಬೇಡ ಅಣ್ಣ. ನೀನನ್ ತಾಯಿನ್ ಕೊಂದ ಕೊಲೆಗಾರ ಅಂತ ನೆನೆಸ್ಕೊಂಡ್ರೆ ನಂಗೆ ಇಲ್ಲಿರೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ. ತಪ್ಪು ನಿಂದಲ್ಲ ಅಣ್ಣ. ಕತ್ತಲಿಂದ ಬೆಳಕಿನ ದಾರಿ ತೋರಿಸಿದ ದಾರಿ ದೀಪ ನೀನು. ಆವೇಶದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ಸಾರಿ ಅಣ್ಣ. ಸುಮಿ, ಅದಲ್ಲಮ್ಮ, ನನ್ ಮಾತ್ ಕೇಳು. ಏನು ಯೋಚನೆ ಮಾಡ್ಬೇಡ ಅಣ್ಣ. ಯಾವ್ದೇ ಕಾರಣಕ್ಕೂ ನೀನೇ ನನ್ ತಾಯಿನ ಕೊಂದಿದ್ಯಾ ಅಂತ ಪೊಲೀಸವ್ರಿಗಾಗ್ಲಿ ಇನ್ನೊಬ್ರಿಗಾಗ್ಲಿ ಹೇಳಲ್ಲ. ಯಾಕೆಂದ್ರೆ ನನ್ ತಾಯಿ ಕೇವಲ 4 ವರ್ಷ ನನ್ನ ಸಾಕಿ ಬೆಳೆಸಿದಾಳೆ. ಆದ್ರೆ ನೀನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಮೆರಿಕಾದಲ್ಲಿಟ್ಟು 14 ವರ್ಷ ನನ್ನ ಸಾಕಿ ಬೆಳೆಸಿದ್ಯಾ. ಆ ಋಣ ನನ್ ಮೇಲಿದ್ಯಣ್ಣ. ನಿನ್ನ ಆಶೀರ್ವಾದ ಸದಾ ನನ್ ಮೇಲಿರ್ಲಿ. ನಾನ್ ಬರ್ತೀನಣ್ಣ. ಏನ್ ಮಾಡ್ತಿದ್ದಾರೆ ನಿಮ್ ಸಬಾರ್ಡಿನೇಟ್ ಸ್ಟಾಫು? ಏನ್ ಕೆಲಸ ಮಾಡ್ತಿದಾರ? ಮಲಕ್ಕೊಂಡು ನಿದ್ದೆ ಮಾಡ್ತಿದ್ದಾರೆ. ಸರ್ಕಾರ ಸಂಬಳ ತಗೊಳ್ಳೋದಿಲ್ಲ. ಕೆಲಸ ಮಾಡೋಕೆ ಏನಾಗಿದೆ ರೋಗ ಅವರಿಗೆ? ನಿಮಗಾಗದೆ ಇದ್ರೆ ಯೂನಿಫಾರ್ಮ್ ಬಿಚ್ಚಿ ಮನೆಗೆ ಹೋಗಿ. ಐ ಡೋಂಟ್ ವಾಂಟ್ ಯುವರ್ ಎಕ್ಸ್ಪ್ಲನೇಷನ್. ಇಷ್ಟು ಕೊಲೆಗಳಾಗಿವೆ. ಆ ಕೊಲೆಗಾರನ ಬಗ್ಗೆ ಒಂದು ಸುಳಿವು ಸಿಗ್ಲಿಲ್ಲ ಅಂದ್ರೆ ನೀವೇನ್ ಕೆಲಸ ಮಾಡ್ತಿದ್ದಾರೆ ಅಥವಾ ಇನ್ನೇನಾರ ಮಾಡ್ತಾ ಇದ್ದೀರಾ? ನೋ, ದಿಸ್ ಇಸ್ ಅನ್ಟಾಲರಬಲ್. ವಾಟ್ ಹ್ಯಾಪನ್ ಟು ದಟ್ ಫೋರೆನ್ಸಿಕ್ ರಿಪೋರ್ಟ್? ವಾಟ್ ಇಸ್ ದೇರ್ ಒಪಿನಿಯನ್? ಕಮ್ ಆನ್, ಐ ಸೇ, ಟೆಲ್ ಮೀ. ಏನು ಬರ್ದಿದ್ದಾನೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಯಾರ್ರಿ ನೀವು? ರೈಟ್ರೇನ್ರಿ ನೀವು? ಏನಕ್ಕೆ ಬರ್ತೀರಾ ನೀವೆಲ್ಲ? ಶೇವ್ ಮಾಡ್ಕೊಂಡು ಬರೋದಕ್ಕಾಗಲ್ಲ? ಹೋಪ್ಲೆಸ್ ಫೆಲೋ. ಎಲ್ಲಾದ್ರೂ ಏನಾದ್ರು ಅರ್ಥ ಆಗುತ್ತೆ ನೋಡಿ ಹೇಳ್ರಿ. ಎಲ್ರಿ ಇದು ನೋಡ್ರಿ, ಇದು ಈ ಕೊನೆಯಲ್ಲಿ ನಿಮ್ಗೆ ಏನಾದ್ರು ಅರ್ಥ ಆಗುತ್ತೆ ನೋಡಿ ಹೇಳ್ರಿ. ಹತ್ರ ಕೆಟ್ಕೊಂಡು ನೋಡ್ರಿ. ಸರ್, ನನಗೂ ಅರ್ಥ ಆಗ್ತಾ ಇಲ್ಲ. ನಿಮಗೂ ಅರ್ಥ ಆಗ್ತಾ ಇಲ್ಲ, ನಿಮಗೂ ಅರ್ಥ ಆಗ್ತಿಲ್ಲ, ನನಗೂ ಅರ್ಥ ಆಗ್ತಾ ಇಲ್ಲ, ಯಾವನಿಗೂ ಅರ್ಥ ಆಗ್ತಾ ಇಲ್ಲ. ಡಾಕ್ಟರ್ ಮೋಹನ್, ಎಸ್ ಸರ್. add 5 ml sodium hydroxide Yeah. and see the titration. Okay, sir. ಮಿಸ್ಟರ್ ಗೋಪಿ, ಹಾಯ್. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೋದಾ? ಏನಿವತ್ತು ACP ಸಾಹೇಬ್ರು ತುಂಬಾ ಗೌರವ ಕೊಡ್ತಾ ಇದ್ದೀರಾ? ಕೆಲಸದ ವಿಚಾರದಲ್ಲಿ ಹಾಗೆ ಇರಬೇಕು ಅನ್ನಿಸ್ತಿದೆ ನನಗೆ. ಗುಡ್ 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 ಗುಡ್. ಏನ್ ಸಮಾಚಾರ? ಏನೂ ಇಲ್ಲ, ತಾವು ಬರ್ದಿರೋದು ಅರ್ಥ ಆಗ್ಲಿಲ್ಲ. ದಯವಿಟ್ಟು ಎಲ್ರಿಗೂ ಅರ್ಥ ಆಗೋಗ್ ಬರೀರಿ ಅಂತ ಹೇಳೋದಕ್ಕೆ ಬಂದೆ. ವಾಟ್ ಯು ಮೀನ್? ಇದು ಇದು ಇದರ ಅರ್ಥ ಏನು ಅಂತ ಕೇಳ್ತಾ ಇದ್ದೀನಿ. ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ಗೆ ಫೋರೆನ್ಸಿಕ್ ರಿಪೋರ್ಟ್ ಅರ್ಥ ಆಗ್ಲಿಲ್ಲ ಅಂದ್ರೆ ನನಗೆ ನಗು ಬರ್ತಾ ಇದೆ. ಡೋಂಟ್ ಜಡ್ಜ್ ಮೈ ಅಬಿಲಿಟಿ. ದೊಡ್ಡ ದೊಡ್ಡ ಟರ್ಮಿನಾಲಜಿಗಳನ್ನ ಹಾಕಿ ಸೆಂಟೆನ್ಸಸ್ ನ ಕಾಂಪ್ಲೆಕ್ಸ್ ಮಾಡದೆ ಸಿಂಪಲ್ ಆಗಿ ಬರೀರಿ ಅಂದೆ. A for apple, B for bat, C for cat, D for dog, E for elephant. Shut up! You have to obey my instructions. ನಿಮ್ ಇನ್ಸ್ಟ್ರಕ್ಷನ್ಸ್ ಒಬೇ ಮಾಡೋಕೆ ನಾನೇನು ಖಾಕಿ ಹಾಕೊಂಡಿರೋ ನಿಮ್ ಕಾನ್ಸ್ಟೇಬಲ್ ಅಲ್ಲ. ಐ ಆಮ್ ಡಾಕ್ಟರ್ ಗೋಪಿನಾಥ್, ಡೈರೆಕ್ಟರ್, ಡಿಪಾರ್ಟ್ಮೆಂಟ್ ಆಫ್ ಫೋರೆನ್ಸಿಕ್ ಸೈನ್ಸ್. ನಿಮ್ಮ ಹತ್ರ ಹೇಳಿಸ್ಕೊಂಡು ನಾನ್ ಕೆಲಸ ಮಾಡ್ಬೇಕಾಗಿಲ್ಲ. ಅಂದ್ರೆ ನೀನು ಕೊಡೋ ರಿಪೋರ್ಟ್ಸ್ ನ ಪ್ರಶ್ನೆ ಮಾಡೋ ಹಾಗಿಲ್ಲ ಅಲ್ಲ? ಮಿಸ್ಟರ್ ಗಣಪತಿ, ನನ್ನನ್ನ ಪ್ರಶ್ನೆ ಮಾಡ್ಬೇಕು ಅಂದ್ರೆ ಕೆಪಾಸಿಟಿ ಇರಬೇಕು. Don't underestimate my capacity. You have to give me a simple, proper report. Got it? This is my report. You got it? Now you can go. Damn it! ಎಲ್ಲಿಗೆ ಹೋಗ್ತಿದ್ದೀರಾ? ನನ್ನ ಕೆಲಸಕ್ಕೆ ಅಡ್ಡ ಬರಬೇಡ. ನಿಮ್ಮನ್ ಕೈ ಮುಗಿದು ಬೇಡ್ಕೋತೀನಿ, ನನ್ ಮಾತು ಕೇಳಿ.
ನಾಳೆ ಗೋಕುಲಾಷ್ಟಮಿ ಹಬ್ಬ. ಹಬ್ಬದ ದಿವಸ ಮನೆ ನಮ್ಮಪ್ಪ ಮಾಡಬೇಡಿ. ಅಂದ್ರೆ ಹೆಂಡತಿ ಮಾತು ಕೇಳಿಕೊಂಡು ಒಬ್ಬ ಕೊಲೆಗಾರನ ಅರೆಸ್ಟ್ ಮಾಡಬೇಡ ಅಂತ ಹೇಳ್ತೀಯಾ? ನಾನು ಹಾಗೆ ಹೇಳ್ತಾ ಇಲ್ಲ. ಪ್ರಶಾಂತಿ ತುಂಬಿದ ಬಸ್ರಿ, ಅವಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ನೋಡೆ, ಪೊಲೀಸ್ ಡಿಪಾರ್ಟ್ಮೆಂಟ್ ನವ್ರು ಹೀಗೆಲ್ಲ ಯೋಚನೆ ಮಾಡಿದ್ರೆ ಪ್ರತಿಯೊಂದು ಮನೆಯಲ್ಲೂ ಒಬ್ಬೊಬ್ಬ ಕೊಲೆಗಾರ ಹುಟ್ಕೋತಾನೆ. ಇಷ್ಟಕ್ಕೂ ಅವನೇ ಕೊಲೆಗಾರ ಅಂತ ಹೇಳೋದಕ್ಕೆ ನಿಮ್ಮ ಹತ್ರ ಏನ್ರಿ ಸಾಕ್ಷಿ ಇದೆ? ಅವನ ಪರ ವಕಾಲತ್ತು ವಹಿಸ್ಕೊಂಡು ಕೋರ್ಟ್ಗೆ ಬಾ, ಅಲ್ಲಿ ಕೊಡ್ತೀನಿ ಸಾಕ್ಷಿನ. ನನ್ ಮಾತು ಕೇಳಿ, ಆತರ ಪಡ್ಬೇಡಿ. ನಮ್ ಗೋಪಿ ಕೊಲೆಗಾರ ಅಲ್ಲ ಅಂತ ನಾನ್ ನಿರೂಪಿಸ್ತೀನಿ. ನನಗೂ ಒಂದೇ ಒಂದು ಅವಕಾಶ ಕೊಡಿ. ಗೋಪಿ ಕೊಲೆಗಾರ ಅಲ್ಲ ಅಂತ ಪ್ರೂವ್ ಮಾಡೋದು ನಿನ್ನ ಪಾಲಿಗೆ ಅಗ್ನಿ ಪರೀಕ್ಷೆ ಆಗುತ್ತೆ ಭಾನು. ಪರವಾಗಿಲ್ಲ ರೀ, ಎಂತ ಪರೀಕ್ಷೆ ಆದ್ರೂ ಪರವಾಗಿಲ್ಲ, ನಾನು ಎದುರಿಸ್ತೀನಿ. ಇದರಲ್ಲೇನಾದ್ರೂ ನೀನು ಸೋತ್ರೆ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ನನ್ನ ತಮ್ಮ ಕೊಲೆಗಾರ ಅಲ್ಲ ಅಂತ ನಿರೂಪಿಸೋದಕ್ಕೆ ನಾನು ಎಂಥ ತ್ಯಾಗಕ್ಕೆ ಬೇಕಾದ್ರೂ ಸಿದ್ಧವಾಗಿದ್ದೀನಿ. ಹಾಗಾದ್ರೆ ನಾನು ಏನು ಹೇಳಿದ್ರು ಮಾಡ್ತೀಯಾ? ನೀವೇನೇ ಹೇಳಿದ್ರು ಖಂಡಿತವಾಗ್ಲೂ ಮಾಡ್ತೀನಿ. ಹಲೋ ಗೋಪಿ, ನಾನ್ ಕಣೋ ನಿಮ್ಮಣ್ಣ. ಏನ್ ಮಾಡ್ಲೋ ಗೋಪಿ, ಆ ಕಮಿಷನರ್ ನನ್ನ ಮೇಲೆ ಕಿರ್ಚಿ ಕೂಗಾಡ್ಬಿಟ್ಟ. ಅದಕ್ಕೆ ಆ ಟೆನ್ಷನ್ ಅಲ್ಲಿ ನಾನು ನಿನ್ನ ಮೇಲೆ ಕೂಗಾಡ್ಬಿಟ್ಟೆ. ಐ ಆಮ್ ಸೋ ಸಾರಿ ಕಣೋ, ಪ್ಲೀಸ್. ಏನು ಹೀಗೆ ಕೇಳ್ತಾ ಇದೀಯಾ? ನಿನಗ್ ಗೊತ್ತಿಲ್ವಾ ನಾಳೆ ಗೋಕುಲಾಷ್ಟಮಿ? ಆದ್ರೆ ಗೀದ್ರೆ ಎಲ್ಲ ಏನು ಬೇಕಾಗಿಲ್ಲ. ನೀನು ಬರ್ಲಿಲ್ಲ ಅಂತಂದ್ರೆ ನಿಮ್ ಮತ್ತಿಗೆ ನನಗ್ ಬೆಂಡೆತ್ತು ಬಿಡ್ತಾಳೆ. ಜೋಗಯ್ಯ, 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 ಅವ ಬನ್ನಿಲಿ. ನಾನ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಮನೆ ಕಡೆ ಜೋಪಾನ. ಯಾವ ದೇವಸ್ಥಾನವ? ಅಯ್ಯೋ ಜೋಗಯ್ಯ, ಮರ್ತ್ ಬಿಟ್ರಾ? ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಅಯ್ಯೋ ಹೌದಲ್ವಾ, ಈ ಕೆಲಸದ ಗಲಾಟೆಯಲ್ಲಿ ನಾನು ಮರ್ತೇ ಬಿಟ್ಟಿದ್ದೆ. ಸರಿ ಸರಿ, ಸಾಹೇಬ್ರು ಬಂದ್ರೆ ಹೇಳ್ಬಿಡಿ.